ಏರಿಕೆ ಬಿಸಿಯಿಂದಾಗಿ ಜನ ಕಂಗಾಲಾಗಿದ್ದಾರೆ. ಇದೆಲ್ಲದರ ಮಧ್ಯೆ ಡೀಸೆಲ್ ದರ ಏರಿಕೆ ಲಾರಿ ಮಾಲೀಕರನ್ನ ಕಂಗಾಲಾಗಿಸಿದೆ. ಹಲವು ಬೇಡಿಕೆಗಳನ್ನ ಮುಂದಿಟ್ಟುಕೊಂಡು ಲಾರಿ ಮಾಲೀಕರು ಸರ್ಕಾರದ ವಿರುದ್ಧ ರೊಚ್ಚಿಗೆದ್ದಿದ್ದಾರೆ. ಹಾಗಾದ್ರೆ ಲಾರಿ ಮಾಲೀಕರ ಹೋರಾಟ ಹೇಗಿರಲಿದೆ? ಡೀಟೇಲ್ಸ್ ಇದೆ, ಬನ್ನಿ ನೋಡೋಣ. ಡೀಸೆಲ್ ದುಬಾರಿ, ರಸ್ತೆಗಿಳಿಯಲ್ಲ ಲಾರಿ. ಸೋಮವಾರ ಮಧ್ಯರಾತ್ರಿಯಿಂದ ಲಾರಿ ಮುಷ್ಕರ ಫಿಕ್ಸ್. ದುಬಾರಿ ಏನ್ ಕೇಳಿದ್ರು ದುಬಾರಿ. ಬೆಲೆ ಏರಿಕೆ ಜನರ ಜೇಬನ್ನ ಸುಡ್ತಿದೆ. ಡೀಸೆಲ್ ದರ ಹಾಗೂ ಟೋಲ್ ಶುಲ್ಕ ಹೆಚ್ಚಳ ವಿರೋಧಿಸಿ ಲಾರಿ ಮಾಲೀಕರು ರೊಚ್ಚಿಗೆದ್ದಿದ್ದಾರೆ. ನಾಳೆಯಿಂದ ಅನಿರ್ದಿಷ್ಟ ಅವಧಿ ಮುಷ್ಕರಕ್ಕೆ ರಾಜ್ಯ ಲಾರಿ ಮಾಲೀಕರ ಸಂಘ ಕರೆ ನೀಡಿದೆ. ಸರ್ಕಾರ ಡೀಸೆಲ್ ದರ ಹೆಚ್ಚಿಸಿದೆ ಎಂದು ಆರೋಪಿಸಿ ಮುಷ್ಕರಕ್ಕೆ ಕರೆ ನೀಡಿದ್ದಾರೆ. ಏಪ್ರಿಲ್ 14ರವರೆಗೆ ಸರ್ಕಾರಕ್ಕೆ ಸಮಯ ಕೊಟ್ಟಿರುವ ರಾಜ್ಯ ಮಾಲೀಕರ ಸಂಘ ನಾಳೆ ಮಧ್ಯರಾತ್ರಿಯಿಂದ ಮುಷ್ಕರ ಆರಂಭಿಸಲು ಸಜ್ಜಾಗಿದೆ. ರಾಜ್ಯದಲ್ಲಿ 6 ಲಕ್ಷಕ್ಕೂ ಹೆಚ್ಚು ಲಾರಿಗಳಿದ್ದು ಮುಷ್ಕರಕ್ಕೆ ಬೆಂಬಲಿಸುವ ಮೂಲಕ ಸಂಚಾರವನ್ನು ಸ್ಥಗಿತಗೊಳಿಸಿವೆ. ಹೊರ ರಾಜ್ಯಗಳಿಂದಲೂ ಲಾರಿಗಳನ್ನು ಬರುವುದಕ್ಕೆ ಬಿಡಲ್ಲ ಎಂದಿರುವ ಲಾರಿ ಸಂಘ ಅಧ್ಯಕ್ಷ ಷಣ್ಮುಖಪ್ಪ ಸರ್ಕಾರಕ್ಕೆ ನಾಳೆ ಸಂಜೆ ತನಕ ಸಮಯ ನೀಡಿದ್ದೇವೆ ಎಂದಿದ್ದಾರೆ. ಕರ್ನಾಟಕ ಸ್ಟೇಟ್ ಅಲ್ಲಿ 6 ತಿಂಗಳ ಒಳಗಡೆ ₹5.50 ಡೀಸೆಲ್ ಪ್ರೈಸ್ ಜಾಸ್ತಿ ಮಾಡಿದ್ದಾರೆ. ಇದರಿಂದ ಸರ್ಕಾರ ಬೊಕ್ಕಸಕ್ಕೆ ಬಹಳ ದೊಡ್ಡ ಲಾಸ್ ಆಗುತ್ತೆ. ಕಾರಣ ಏನಂದ್ರೆ ನಿರ್ರಾಜ್ಯಗಳಿಂದ ಸುಮಾರು 50,000 ಗಾಡಿ ಮೇಲೆ ಎಂಟೈರ್ ಕರ್ನಾಟಕದಲ್ಲಿ ಡೀಸೆಲ್ ಹಿಡ್ಕೊಂಡು ಹೋಗ್ತಾ ಇದ್ರು. ಅವರಿಷ್ಟ ಏನ ಮಾಡಲಿ. ಆದ್ರೆ ₹5.50 ಒಂದೇ ಸಲ ಹೊರೆ ಕೊಟ್ಟಿದ್ದು ರಾಜ್ಯ ಮಟ್ಟದಲ್ಲಿರ್ತಕ್ಕಂಥ ಲಾರಿ ಮಾಲೀಕರಿಗೆ, ಸಾಮಾನ್ಯ ಜನಕ್ಕೆ, ರೈತರಿಗೆ, ಟ್ರಾಕ್ಟರ್ ಇಟ್ಟುಕೊಂಡವರಿಗೆ ಎಲ್ಲರಿಗೂ ಬಹಳ ದೊಡ್ಡ ಹೊಡೆತ ಆಗುತ್ತೆ ಇದರಿಂದ. ಡೀಸೆಲ್ ದರ ಹೆಚ್ಚಳ ಮಾತ್ರವಲ್ಲದೆ ಹಲವು ಬೇಡಿಕೆಗಳನ್ನು ಲಾರಿ ಮಾಲೀಕರು ಮುಂದಿಟ್ಟು ಮುಷ್ಕರಕ್ಕೆ ಮುಂದಾಗಿದ್ದಾರೆ. ಇನ್ನು ಇವರ ಹೋರಾಟಕ್ಕೆ ಏರ್ಪೋರ್ಟ್ ಟ್ಯಾಕ್ಸಿ ಅಸೋಸಿಯೇಷನ್, ಪೆಟ್ರೋಲಿಯಂ ಅಸೋಸಿಯೇಷನ್, ಅಕ್ಕಿ, ತರಕಾರಿ ಸೇರಿದಂತೆ ಎಲ್ಲಾ ಸರಕು ಸಾಗಣೆ ವಾಹನಗಳು ಮುಷ್ಕರಕ್ಕೆ ಬೆಂಬಲ ನೀಡಿವೆ. ಇವರು ಟೋಲ್ ಹಾಕಿದ್ರೆ ಯಾತರ ನ್ಯಾಯ? ಸುಮಾರು 18 ಜಾಗದಲ್ಲಿ ಟೋಲ್ ಹಾಕಿ ಬಣ್ಣ ಬಡಿದುಬಿಟ್ಟು, ಸ್ಟೇಟ್ ರೋಡ್ಗೆ ಬಣ್ಣ ಬಡಿದುಬಿಟ್ಟು ಸುಂಕ ಕಲೆಕ್ಟ್ ಮಾಡೋದು ಅದು ಯಾತರ ನ್ಯಾಯ ಅಂತ ನಮ್ಗೆ ಅರ್ಥ ಆಗ್ತಾ ಇಲ್ಲ. ಅದೇ ತರ ಈ ಮೀಡಿಯಂ ಗೂಡ್ಸ್ ವೆಹಿಕಲ್ ನ 5 ಗಂಟೆ ಮೇಲೆ ಒಳಗಡೆ ಬಿಡಲ್ಲ. ಹೆಂಗ ಅವರು ಡ್ರೈವರ್ಸ್ ಪರಿಸ್ಥಿತಿ 10 ಗಂಟೆ 20 ಗಂಟೆ ಗಾಳಿಯಲ್ಲಿ ಕುತ್ಕೊಂಡು ಏನು ಆಗಬೇಕು ಅಂತ ಹೇಳ್ಬಿಟ್ಟು ನಮ್ಗೆ ಅರ್ಥ ಆಗ್ತಾ ಇಲ್ಲ. ನಾಳೆ ಮಧ್ಯರಾತ್ರಿಯಿಂದಲೇ ಲಾರಿ ಮಾಲೀಕರ ಸಂಘ ಹೋರಾಟ ಶುರುವಾಗಲಿದೆ. ಕರ್ನಾಟಕದಲ್ಲಿ ಲಾರಿಗಳ ಸಂಚಾರ ಸಂಪೂರ್ಣ ಸ್ತಬ್ಧವಾಗುತ್ತಾ? ಕಾದು ನೋಡಬೇಕಾಗಿದೆ. ದೀಪ್ತಿ ತೋಲ್ಪಾಡಿ, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಬೆಲೆ ಏರಿಕೆ ಬಿಸಿಯಿಂದಾಗಿ ಜನ ಕಂಗಾಲಾಗಿದ್ದಾರೆ. ಇದೆಲ್ಲದರ ಮಧ್ಯೆ ಡೀಸೆಲ್ ದರ ಏರಿಕೆ ಲಾರಿ ಮಾಲೀಕರನ್ನ ಕಂಗಾಲಾಗಿಸಿದೆ. ಹಲವು ಬೇಡಿಕೆಗಳನ್ನ ಮುಂದಿಟ್ಟುಕೊಂಡು ಲಾರಿ ಮಾಲೀಕರು ಸರ್ಕಾರದ ವಿರುದ್ಧ ರೊಚ್ಚಿಗೆದ್ದಿದ್ದಾರೆ. ಹಾಗಾದ್ರೆ ಲಾರಿ ಮಾಲೀಕರ ಹೋರಾಟ ಹೇಗಿರಲಿದೆ? ಡೀಟೇಲ್ಸ್ ಇದೆ, ಬನ್ನಿ ನೋಡೋಣ. ಡೀಸೆಲ್ ದುಬಾರಿ, ರಸ್ತೆಗಿಳಿಯಲ್ಲ ಲಾರಿ. ಸೋಮವಾರ ಮಧ್ಯರಾತ್ರಿಯಿಂದ ಲಾರಿ ಮುಷ್ಕರ ಫಿಕ್ಸ್. ದುಬಾರಿ ಏನ್ ಕೇಳಿದ್ರು ದುಬಾರಿ. ಬೆಲೆ ಏರಿಕೆ ಜನರ ಜೇಬನ್ನ ಸುಡ್ತಿದೆ. ಡೀಸೆಲ್ ದರ ಹಾಗೂ ಟೋಲ್ ಶುಲ್ಕ ಹೆಚ್ಚಳ ವಿರೋಧಿಸಿ ಲಾರಿ ಮಾಲೀಕರು ರೊಚ್ಚಿಗೆದ್ದಿದ್ದಾರೆ. ನಾಳೆಯಿಂದ ಅನಿರ್ದಿಷ್ಟ ಅವಧಿ ಮುಷ್ಕರಕ್ಕೆ ರಾಜ್ಯ ಲಾರಿ ಮಾಲೀಕರ ಸಂಘ ಕರೆ ನೀಡಿದೆ. ಸರ್ಕಾರ ಡೀಸೆಲ್ ದರ ಹೆಚ್ಚಿಸಿದೆ ಎಂದು ಆರೋಪಿಸಿ ಮುಷ್ಕರಕ್ಕೆ ಕರೆ ನೀಡಿದ್ದಾರೆ. ಏಪ್ರಿಲ್ 14ರವರೆಗೆ ಸರ್ಕಾರಕ್ಕೆ ಸಮಯ ಕೊಟ್ಟಿರುವ ರಾಜ್ಯ ಮಾಲೀಕರ ಸಂಘ ನಾಳೆ ಮಧ್ಯರಾತ್ರಿಯಿಂದ ಮುಷ್ಕರ ಆರಂಭಿಸಲು ಸಜ್ಜಾಗಿದೆ. ರಾಜ್ಯದಲ್ಲಿ 6 ಲಕ್ಷಕ್ಕೂ ಹೆಚ್ಚು ಲಾರಿಗಳಿದ್ದು ಮುಷ್ಕರಕ್ಕೆ ಬೆಂಬಲಿಸುವ ಮೂಲಕ ಸಂಚಾರವನ್ನು ಸ್ಥಗಿತಗೊಳಿಸಿವೆ. ಹೊರ ರಾಜ್ಯಗಳಿಂದಲೂ ಲಾರಿಗಳನ್ನು ಬರುವುದಕ್ಕೆ ಬಿಡಲ್ಲ ಎಂದಿರುವ ಲಾರಿ ಸಂಘ ಅಧ್ಯಕ್ಷ ಷಣ್ಮುಖಪ್ಪ ಸರ್ಕಾರಕ್ಕೆ ನಾಳೆ ಸಂಜೆ ತನಕ ಸಮಯ ನೀಡಿದ್ದೇವೆ ಎಂದಿದ್ದಾರೆ. ಕರ್ನಾಟಕ ಸ್ಟೇಟ್ ಅಲ್ಲಿ 6 ತಿಂಗಳ ಒಳಗಡೆ ₹5.50 ಡೀಸೆಲ್ ಪ್ರೈಸ್ ಜಾಸ್ತಿ ಮಾಡಿದ್ದಾರೆ. ಇದರಿಂದ ಸರ್ಕಾರ ಬೊಕ್ಕಸಕ್ಕೆ ಬಹಳ ದೊಡ್ಡ ಲಾಸ್ ಆಗುತ್ತೆ. ಕಾರಣ ಏನಂದ್ರೆ ನಿರ್ರಾಜ್ಯಗಳಿಂದ ಸುಮಾರು 50,000 ಗಾಡಿ ಮೇಲೆ ಎಂಟೈರ್ ಕರ್ನಾಟಕದಲ್ಲಿ ಡೀಸೆಲ್ ಹಿಡ್ಕೊಂಡು ಹೋಗ್ತಾ ಇದ್ರು. ಅವರಿಷ್ಟ ಏನ ಮಾಡಲಿ. ಆದ್ರೆ ₹5.50 ಒಂದೇ ಸಲ ಹೊರೆ ಕೊಟ್ಟಿದ್ದು ರಾಜ್ಯ ಮಟ್ಟದಲ್ಲಿರ್ತಕ್ಕಂಥ ಲಾರಿ ಮಾಲೀಕರಿಗೆ, ಸಾಮಾನ್ಯ ಜನಕ್ಕೆ, ರೈತರಿಗೆ, ಟ್ರಾಕ್ಟರ್ ಇಟ್ಟುಕೊಂಡವರಿಗೆ ಎಲ್ಲರಿಗೂ ಬಹಳ ದೊಡ್ಡ ಹೊಡೆತ ಆಗುತ್ತೆ ಇದರಿಂದ. ಡೀಸೆಲ್ ದರ ಹೆಚ್ಚಳ ಮಾತ್ರವಲ್ಲದೆ ಹಲವು ಬೇಡಿಕೆಗಳನ್ನು ಲಾರಿ ಮಾಲೀಕರು ಮುಂದಿಟ್ಟು ಮುಷ್ಕರಕ್ಕೆ ಮುಂದಾಗಿದ್ದಾರೆ. ಇನ್ನು ಇವರ ಹೋರಾಟಕ್ಕೆ ಏರ್ಪೋರ್ಟ್ ಟ್ಯಾಕ್ಸಿ ಅಸೋಸಿಯೇಷನ್, ಪೆಟ್ರೋಲಿಯಂ ಅಸೋಸಿಯೇಷನ್, ಅಕ್ಕಿ, ತರಕಾರಿ ಸೇರಿದಂತೆ ಎಲ್ಲಾ ಸರಕು ಸಾಗಣೆ ವಾಹನಗಳು ಮುಷ್ಕರಕ್ಕೆ ಬೆಂಬಲ ನೀಡಿವೆ.
ಇವರು ಟೋಲ್ ಹಾಕಿದ್ರೆ ಯಾತರ ನ್ಯಾಯ? ಸುಮಾರು 18 ಜಾಗದಲ್ಲಿ ಟೋಲ್ ಹಾಕಿ ಬಣ್ಣ ಬಳಿದುಬಿಟ್ಟು ಸ್ಟೇಟ್ ರೋಡ್ಗೆ ಬಣ್ಣ ಬಳಿದುಬಿಟ್ಟು ಸುಂಕ ಕಲೆಕ್ಟ್ ಮಾಡೋದು ಅದು ಯಾತರ ನ್ಯಾಯ ಅಂತ ನಮ್ಗೆ ಅರ್ಥ ಆಗ್ತಾ ಇಲ್ಲ. ಅದೇ ತರ ಈ ಮೀಡಿಯಂ ಗೂಡ್ಸ್ ವೆಹಿಕಲ್ ನ 5 ಗಂಟೆ ಮೇಲೆ ಒಳಗಡೆ ಬಿಡಲ್ಲ. ಹೆಂಗ ಅವರು ಡ್ರೈವರ್ಸ್ ಪರಿಸ್ಥಿತಿ 10 ಗಂಟೆ 20 ಗಂಟೆ ಗಾಡಿಯಲ್ಲಿ ಕುತ್ಕೊಂಡು ಏನು ಆಗಬೇಕು ಅಂತ ಹೇಳ್ಬಿಟ್ಟು ನಮ್ಗೆ ಅರ್ಥ ಆಗ್ತಾ ಇಲ್ಲ. ನಾಳೆ ಮಧ್ಯರಾತ್ರಿಯಿಂದಲೇ ಲಾರಿ ಮಾಲೀಕರ ಸಂಘ ಹೋರಾಟ ಶುರುವಾಗಲಿದೆ. ಕರ್ನಾಟಕದಲ್ಲಿ ಲಾರಿಗಳ ಸಂಚಾರ ಸಂಪೂರ್ಣ ಸ್ತಬ್ಧವಾಗುತ್ತಾ? ಕಾದು ನೋಡಬೇಕಾಗಿದೆ. ದೀಪ್ತಿ ತೋಲ್ಪಾಡಿ, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಬೆಲೆ ಏರಿಕೆ ಬಿಸಿಯಿಂದಾಗಿ ಜನ ಕಂಗಾಲಾಗಿದ್ದಾರೆ. ಇದೆಲ್ಲದರ ಮಧ್ಯೆ ಡೀಸೆಲ್ ದರ ಏರಿಕೆ ಲಾರಿ ಮಾಲೀಕರನ್ನ ಕಂಗಾಲಾಗಿಸಿದೆ. ಹಲವು ಬೇಡಿಕೆಗಳನ್ನ ಮುಂದಿಟ್ಟುಕೊಂಡು ಲಾರಿ ಮಾಲೀಕರು ಸರ್ಕಾರದ ವಿರುದ್ಧ ರೊಚ್ಚಿಗೆದ್ದಿದ್ದಾರೆ. ಹಾಗಾದ್ರೆ ಲಾರಿ ಮಾಲೀಕರ ಹೋರಾಟ ಹೇಗಿರಲಿದೆ? ಡೀಟೇಲ್ಸ್ ಇದೆ, ಬನ್ನಿ ನೋಡೋಣ. ಟೋಲ್ ಮತ್ತು ಡೀಸೆಲ್ ದುಬಾರಿ, ರಸ್ತೆಗಿಳಿಯಲ್ಲ ಲಾರಿ. ಸೋಮವಾರ ಮಧ್ಯರಾತ್ರಿಯಿಂದ ಲಾರಿ ಮುಷ್ಕರ ಫಿಕ್ಸ್. ದುಬಾರಿ ಏನ್ ಕೇಳಿದ್ರು ದುಬಾರಿ. ಬೆಲೆ ಏರಿಕೆ ಜನರ ಜೇಬನ್ನ ಸುಡ್ತಿದೆ. ಡೀಸೆಲ್ ದರ ಹಾಗೂ ಟೋಲ್ ಶುಲ್ಕ ಹೆಚ್ಚಳ ವಿರೋಧಿಸಿ ಲಾರಿ ಮಾಲೀಕರು ರೊಚ್ಚಿಗೆದ್ದಿದ್ದಾರೆ. ನಾಳೆಯಿಂದ ಅನಿರ್ದಿಷ್ಟ ಅವಧಿ ಮುಷ್ಕರಕ್ಕೆ ರಾಜ್ಯ ಲಾರಿ ಮಾಲೀಕರ ಸಂಘ ಕರೆ ನೀಡಿದೆ. ಸರ್ಕಾರ ಡೀಸೆಲ್ ದರ ಹೆಚ್ಚಿಸಿದೆ ಎಂದು ಆರೋಪಿಸಿ ಮುಷ್ಕರಕ್ಕೆ ಕರೆ ನೀಡಿದ್ದಾರೆ. ಏಪ್ರಿಲ್ 14ರವರೆಗೆ ಸರ್ಕಾರಕ್ಕೆ ಸಮಯ ಕೊಟ್ಟಿರುವ ರಾಜ್ಯ ಮಾಲೀಕರ ಸಂಘ ನಾಳೆ ಮಧ್ಯರಾತ್ರಿಯಿಂದ ಮುಷ್ಕರ ಆರಂಭಿಸಲು ಸಜ್ಜಾಗಿದೆ. ರಾಜ್ಯದಲ್ಲಿ 6 ಲಕ್ಷಕ್ಕೂ ಹೆಚ್ಚು ಲಾರಿಗಳಿದ್ದು ಮುಷ್ಕರಕ್ಕೆ ಬೆಂಬಲಿಸುವ ಮೂಲಕ ಸಂಚಾರವನ್ನು ಸ್ಥಗಿತಗೊಳಿಸಿವೆ. ಹೊರ ರಾಜ್ಯಗಳಿಂದಲೂ ಲಾರಿಗಳನ್ನ ಬರುವುದಕ್ಕೆ ಬಿಡಲ್ಲ ಎಂದಿರುವ ಲಾರಿ ಸಂಘ ಅಧ್ಯಕ್ಷ ಷಣ್ಮುಖಪ್ಪ ಸರ್ಕಾರಕ್ಕೆ ನಾಳೆ ಸಂಜೆ ತನಕ ಸಮಯ ನೀಡಿದ್ದೇವೆ ಎಂದಿದ್ದಾರೆ. ಕರ್ನಾಟಕ ಸ್ಟೇಟ್ ಅಲ್ಲಿ 6 ತಿಂಗಳ ಒಳಗಡೆ ₹5.50 ಡೀಸೆಲ್ ಪ್ರೈಸ್ ಜಾಸ್ತಿ ಮಾಡಿದ್ದಾರೆ. ಇದರಿಂದ ಸರ್ಕಾರ ಬೊಕ್ಕಸಕ್ಕೆ ಬಹಳ ದೊಡ್ಡ ಲಾಸ್ ಆಗುತ್ತೆ. ಕಾರಣ ಏನಂದ್ರೆ ನಿರ್ರಾಜ್ಯಗಳಿಂದ ಸುಮಾರು 50,000 ಗಾಡಿ ಮೇಲೆ ಎಂಟೈರ್ ಕರ್ನಾಟಕದಲ್ಲಿ ಡೀಸೆಲ್ ಇಟ್ಕೊಂಡು ಹೋಗ್ತಾ ಇದ್ರು. ಅವರಿಷ್ಟ ಏನ ಮಾಡಲಿ. ಆದ್ರೆ ₹5.50 ಒಂದೇ ಸಲ ಹೊರೆ ಕೊಟ್ಟಿದ್ದು ರಾಜ್ಯ ಮಟ್ಟದಲ್ಲಿರ್ತಕ್ಕಂಥ ಲಾರಿ ಮಾಲೀಕರಿಗೆ, ಸಾಮಾನ್ಯ ಜನಕ್ಕೆ, ರೈತರಿಗೆ, ಟ್ರಾಕ್ಟರ್ ಇಟ್ಕೊಂಡವ್ರಿಗೆ ಎಲ್ಲರಿಗೂ ಬಹಳ ದೊಡ್ಡ ಹೊಡೆತ ಆಗುತ್ತೆ ಇದರಿಂದ. ಡೀಸೆಲ್ ದರ ಹೆಚ್ಚಳ ಮಾತ್ರವಲ್ಲದೆ ಹಲವು ಬೇಡಿಕೆಗಳನ್ನ ಲಾರಿ ಮಾಲೀಕರು ಮುಂದಿಟ್ಟು ಮುಷ್ಕರಕ್ಕೆ ಮುಂದಾಗಿದ್ದಾರೆ. ಇನ್ನು ಇವರ ಹೋರಾಟಕ್ಕೆ ಏರ್ಪೋರ್ಟ್ ಟ್ಯಾಕ್ಸಿ ಅಸೋಸಿಯೇಷನ್, ಪೆಟ್ರೋಲಿಯಂ ಅಸೋಸಿಯೇಷನ್, ಅಕ್ಕಿ, ತರಕಾರಿ ಸೇರಿದಂತೆ ಎಲ್ಲಾ ಸರಕು ಸಾಗಣೆ ವಾಹನಗಳು ಮುಷ್ಕರಕ್ಕೆ ಬೆಂಬಲ ನೀಡಿವೆ. ಇವರು ಟೋಲ್ ಹಾಕಿದ್ರೆ ಯಾತರ ನ್ಯಾಯ? ಸುಮಾರು 18 ಜಾಗದಲ್ಲಿ ಟೋಲ್ ಹಾಕಿ ಬಣ್ಣ ಬಳಿದುಬಿಟ್ಟು ಸ್ಟೇಟ್ ರೋಡ್ಗೆ ಬಣ್ಣ ಬಳಿದುಬಿಟ್ಟು ಸುಂಕ ಕಲೆಕ್ಟ್ ಮಾಡೋದು ಅದು ಯಾತರ ನ್ಯಾಯ ಅಂತ ನಮ್ಗೆ ಅರ್ಥ ಆಗ್ತಾ ಇಲ್ಲ. ಅದೇ ತರ ಈ ಮೀಡಿಯಂ ಗೂಡ್ಸ್ ವೆಹಿಕಲ್ ನ 5 ಗಂಟೆ ಮೇಲೆ ಒಳಗಡೆ ಬಿಡಲ್ಲ. ಹೆಂಗ ಅವರು ಡ್ರೈವರ್ಸ್ ಪರಿಸ್ಥಿತಿ 10 ಗಂಟೆ 20 ಗಂಟೆ ಗಾಡಿಯಲ್ಲಿ ಕುತ್ಕೊಂಡು ಏನು ಆಗಬೇಕು ಅಂತ ಹೇಳ್ಬಿಟ್ಟು ನಮ್ಗೆ ಅರ್ಥ ಆಗ್ತಾ ಇಲ್ಲ. ನಾಳೆ ಮಧ್ಯರಾತ್ರಿಯಿಂದಲೇ ಲಾರಿ ಮಾಲೀಕರ ಸಂಘ ಹೋರಾಟ ಶುರುವಾಗಲಿದೆ. ಕರ್ನಾಟಕದಲ್ಲಿ ಲಾರಿಗಳ ಸಂಚಾರ ಸಂಪೂರ್ಣ ಸ್ತಬ್ಧವಾಗುತ್ತಾ? ಕಾದು ನೋಡಬೇಕಾಗಿದೆ. ದೀಪ್ತಿ ತೋಲ್ಪಾಡಿ, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಬೆಲೆ ಏರಿಕೆ ಬಿಸಿಯಿಂದಾಗಿ ಜನ ಕಂಗಾಲಾಗಿದ್ದಾರೆ. ಇದೆಲ್ಲದರ ಮಧ್ಯೆ ಡೀಸೆಲ್ ದರ ಏರಿಕೆ ಲಾರಿ ಮಾಲೀಕರನ್ನ ಕಂಗಾಲಾಗಿಸಿದೆ. ಹಲವು ಬೇಡಿಕೆಗಳನ್ನ ಮುಂದಿಟ್ಟುಕೊಂಡು ಲಾರಿ ಮಾಲೀಕರು ಸರ್ಕಾರದ ವಿರುದ್ಧ ರೊಚ್ಚಿಗೆದ್ದಿದ್ದಾರೆ. ಹಾಗಾದ್ರೆ ಲಾರಿ ಮಾಲೀಕರ ಹೋರಾಟ ಹೇಗಿರಲಿದೆ? ಡೀಟೇಲ್ಸ್ ಇದೆ, ಬನ್ನಿ ನೋಡೋಣ.